R15 ಅಲ್ಲಿ ಬೇಡ ಬೇಡ ಅಂದ್ರು ಇಲ್ಲಿ ನೋಡಿ ಬಂದಿ ಸಿಗಾಕೊಂಡವ್ರೆ. ಬೀಡೋರ್ ಮುಂದೆ ಆಡ್ಕೊಳ್ಳೋರ್ ಮುಂದೆ ನಂದು ಆರಾಮಾಗಿ ಬಂತು. 2 ಸರ್ವಿಸ್ ಬಂತು ಗೊತ್ತಾ ನಂದು. ಇನ್ನೊಂದೆರಡು ಮಲಗ್ಸರ ಬಿದ್ದಿದೆ ನೂಟ್ಲಾಗೋತೈತೆ ಹೋಗು. ಹೇಳ್ಬೇಕಪ್ಪ ನೀವು ಒಂದು ಹೆಲ್ಪ್ ಮಾಡ್ಲೇ ಇಲ್ಲ. ಅದ ಪೆಟ್ರೋಲ್ ಬೀಳ್ತೈತೆ ನೋಡ್ರಿ, ಟ್ರಿಪ್ಪೇ ಮುಗ್ದೋಯ್ತು. ಬರುತ್ತೇನೋ ಬರಲ್ಲ. ಇವಾಗ ನೆಕ್ಸ್ಟ್ ಲೊಕೇಶನ್ ಯಾವುದು? ಒಂದ್ ನಿಮಿಷ. ಇವಾಗ ನೋಡಿ ಕಾಗಿನೆರೆಗೆ ಹೋಗೋಣ, ಗವಿ ಬೆಟ್ಟಕ್ಕೆ ಹೋಗೋಣ. ಕಾಗಿನೆರೆ ಗಿಟ್ಟು ಈ ಕಡೆ ಬಾ. ನೋಡ್ದೆ ಆ ಮರಳಲ್ಲೇ ಬಿಡ್ಲಿಲ್ಲ ನೀವು. ಅವಾಗ ಗೊತ್ತಿಲ್ಲ ನೋಡ್ತಾ ಇದೀನಿ ಮ್ಯಾಪು ಎಲ್ಲಿ ಹೊಡಿಬಹುದು ಗಾಡಿ ಯಾವುದು ಅಂತ ನೋಡ್ತಾ ಇದೀನಿ. ನೋಡಿ ಕಲ್ಲೈತಪ್ಪ. ಬೀಡೋರ್ ಮುಂದೆ ಆಡ್ಕೊಳ್ಳೋರ್ ಮುಂದೆ ಮುರ್ಕೊಂಡು ಹೋಗಕ್ಕೆ ಬಂದಿರೋದು ನಾವು. ಸೇಫ್ಟಿ ಇಲ್ಲ, ನಮಗ್ ಮಾತ್ರ ಸೇಫ್ಟಿ, ಗಾಡಿಗೆಲ್ಲ ಸೇಫ್ಟಿ ಇಲ್ಲ. ಫೈಬರು ಒಂಚೂರು ಹಿಂದೆ ಕೇಳ್ಕೊಳ್ಳಿ. ಸಿಗಾಕೊಂಡಿರೋದು ಏನು ಬೇಡ, 0 ಕಟ್ಟು ಬೇಡ, ಗುನ್ನೀಸ್ ಕಟ್ಟು ಅಣ್ಣ, ಗುನ್ನೀಸ್ ಕಟ್ಟು ಬೇಡ ಅಣ್ಣ. ನಿನ್ ಕೈ ಮುಗಿತೀನಿ ಹೋಗ್ಬೇಕು ಮನೆಗೆ. ಇಲ್ಲ, ಅದು ಗಾಡಿ ಬಗ್ಗಿಸ್ದಾಗ ಬಿಚ್ಕೊತಾ ಇದೆ. ಅಲ್ಲಿ ಎಲ್ಲಾರ ಅಡ್ಜಸ್ಟ್ ಮಾಡಿಸ್ಬಿಡಿ, ಸ್ವಲ್ಪ ಟೈಟ್ ಮಾಡಿಸಿ. ಬಂತು ಐತಮ್ಮ ಫ್ಯಾನರ್, ಇದು ಸ್ಪ್ಯಾನರ್ ನಾವು ಮಾಡಕ್ಕಾಗಲ್ಲ. ಚೈನ್ ಅದು ಆಗಲ್ಲ ಬಿಡೋಣ. ಹೋಲಿ ಆಗಲ್ಲ ಅಣ್ಣ, ಚೇಂಜ್ ಮಾಡಕ್ಕೆ, ಲೂಸ್ ಮಾಡಕ್ಕೆ. ಸೊ ಬೆಂಗಳೂರಿಂದ ಬರ್ತಾ 5 ಗಾಡಿಗಳಿದ್ದಿತ್ತು. ಕಾಟಿಕಾಡ್ಗೆ ಬಂದಮೇಲೆ 12 ಬೈಕ್ಗಳಾಯಿತು. 12 ಬೈಕು 16 ಜನ ಆದ್ವಿ. ಸೊ ಕಾಟಿಕಾಡು ಹೋಮ್ ಸ್ಟೇ ಚೆಕ್ಔಟ್ ಮಾಡಿ ಕಾಗಿನೆರೆಗೆ ಹೋಗೋಣ ಅಂದ್ಬಿಟ್ಟು ನೈಟು ಕಾಟಿಕಾಡು ಬರುವಾಗ ಹೋಮ್ ಸ್ಟೇಗೆ ರೋಡ್ ಹೆವಿ ಮಳೆ ಬಂದಿತ್ತು ಅಂದ್ಬಿಟ್ಟು ಒಂದು 5-6 ಗಾಡಿಗಳು ಕೆಳಗಡೆ ತಂದಿರಲಿಲ್ಲ, ಇಲ್ಲೇ ಪಾರ್ಕ್ ಮಾಡಿದ್ವಿ. ಸೊ ಹೋಮ್ ಸ್ಟೇಯಿಂದ ಇಲ್ಲಿ ಜೀಪ್ ರೈಡ್ ತೊಗೊಂಡು, ಜೀಪ್ ರೈಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿತ್ತು. ಅದು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ, ನೋಡಿಲ್ಲ ಅಂದರೆ ಹೋಗಿ ನೋಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಹಂಗೆ ಬಂದು ಜೀಪ್ ರೈಡ್ ತೊಗೊಂಡು ಡ್ರಿಫ್ಟ್ ಎಲ್ಲ ಮಾಡಿ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಮತ್ತೆ ಬಿಟ್ವಿ ಕಾಗಿನೆರೆಗೆ ಹೋಗೋಣ ಅಂತ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಬಿಸಿಲಿತ್ತು, ಮಳೆನೇ ಬರ್ತಾ ಇರಲಿಲ್ಲ. ಸೊ ನಮಗೆ ಮಳೆ ಬಂದಿದ್ರೆ ಸಖತ್ತಾಗಿರೋದು, ಬಟ್ ಮಳೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡಬೇಕು. ನೋಡಿ ಇದೇ ಬೈಕ್ಗಳು ಬಂದಿದ್ದು, NS, ಟ್ರಯಂಪು. 12 ಬೈಕ್ ಆಯಿತು. ಇಲ್ಲಿಗೆ ಜಾಯ್ನ್ ಆಗಿದ್ದು R15 ಮತ್ತು ಇನ್ನೊಂದು ಸುಮಾರು ಗಾಡಿಗಳು ಜಾಯ್ನ್ ಆದವು. ಬಟ್ ಎಲ್ಲ ಸಕ್ಕತ್ತಾಗಿತ್ತು, ಒಳ್ಳೆ ರೈಡ್ ಮಾತ್ರ. ಸೊ ನಮ್ಮದು ನೆಕ್ಸ್ಟ್ ಪ್ಲೇಸ್ ಬಂದು ಕಾಗಿನೆರೆ. ಸೊ ಬನ್ನಿ ಕಾಗಿನೆರೆಗೆ ಹೋಗೋಣ. ಕಾಗಿನೆರೆ ಇಲ್ಲಿಂದ ಒಂದು 25-30 ಕಿಲೋಮೀಟ್ರ್ ಆಗುತ್ತೆ. ಸೊ ಮತ್ತೆ ಎಲ್ಲೂ ಪೆಟ್ರೋಲ್ ಬಂಕ್ ಇಲ್ಲ ಮುಂದೆ, ಇಲ್ಲೇ ಎಲ್ಲಾದರೂ ಹಾಕ್ಸ್ಕೊಂಡು ಹೋಗ್ಬೇಕಷ್ಟೆ. ನೀವು ಬರ್ತೀರಾ? ಸ್ನಾನ ಮಾಡಿಸ್ತಾ ಇದ್ದೀರಾ?
ಓ ಹೋ 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 ನೀರಲ್ಲಿ ಆಡಾಡ್ತಾ ಇದ್ದೀರಿ ಇಬ್ರು. ಇಲ್ಲಪ್ಪ ಮಗ ಎಲ್ಗತ್ತು ರೇವಣ ಅಲಾಸ ಹೆಂಗಾರ ಮಾಡಿ ಹಂಗೈತೆ ರೋಡು ಮಾತ್ರವಾ ಈಸಿ ಆಗೈತೆ ರೋಡು. ಯಾರೋ ಬರ್ತಾರ ವಾಪಸ್ ನೀ ಮಲಗಿಸ್ತೀನಿ ಈ ಕಡೆ. ಅವ್ರು ಮಲಗ್ಸಲ್ವಂತೆ. ಮಲಗಿಸ್ತಾನೆ ಬಾ. ಮಲಗ್ಸಲ್ವಂತ ಅವರು. ಮಲಗಿಸ್ತೇನೆ ಅವ್ನು ಮಲಗಿಸು. ನಾನು ಇಲ್ಲೇ ಮಲಗಿಸ್ಬಿಡ್ತೀನಿ. ಯಾಕೆಂದ್ರೆ ರೇ ಹೊಡಿರಿ ಒಳಗಡೆ, ಬಟ್ಟೆ ರೇ ಹೊಡಿರಿ ಒಳಗಡೆ, ಏನಾಗಲ್ಲ. ಹತ್ತು ಮಗ ಸಕದಾಗ ಬರ್ತದೆ. ನನ್ನ ಗಾಡಿನೇ ಹಿಂದೆ ಹಾಕ್ಬಿಡ್ಬೇಕು. ಒಂದು ನಿಮಿಷ ಇರಿ. ಯಾಕೆ ನಿಧಾನ ತೆಗಿಬೇಕು, ಯಾಕೆ ಬರ್ರಿ ಜಾಸ್ತಿ. ಎಲ್ಲಿ ಹಿಡ್ದಾಕು ಮುರಿದಾಕದ ಎಡ್ಜಲ್ಲವಣ. ತೆಗೀರಿ ಬೇಡ. ಗಾಡಿ ಇಲ್ಲಿ ನಿಲ್ಲಿಸ್ತೀನಿ. ನೀನು ಆ ಕಡೆ ಫೋಟೋ ಇಟ್ಟಾರ ಅಂತ ತೆಗಿ ಫುಲ್ ಹಂಗೆ. ಫೋನ್ ತಗೋ ನೀನು. ಚೆನ್ನಾಗಿ ಬಂದು ಹೋಗ್ರು. ಹಾಂ ಮುಂದೆ ಎಲ್ಲರೂ ಜಾಗ ಐತೆ ಇಳಿಯೋಕ್ಕೆ. ಮುಂದೆ ಜಾಗ ಐತೆ ಇಳಿಯೋಕ್ಕೆ. ನಮಗೆ ಆಗಲ್ಲ ಬಂಗೆ. ಇಬ್ಬರಲ್ಲ ಒಂದೊಂದು ಫೋಟೋ ತೆಗಿಮಂತ ಹೇಳಿ. ಸಕಲೇಶ್ಪುರಕ್ಕೆ ಯಾವ ಟೈಮಲ್ಲಿ ಬಂದ್ರೂ ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು. ಬೈಕಲ್ಲಿ, ಕಾರಲ್ಲಿ ಇಲ್ಲ ಜೀಪಲ್ಲಿ ಬಂದ್ರೂ ಎಕ್ಸ್ಪೀರಿಯನ್ಸ್ ಸಖತ್ತಾಗಿರುತ್ತೆ. ಮಳೆ ಟೈಮಲ್ಲಿ ಬೈಕಲ್ಲಿ ಬಂದ್ರಂತೂ ಬೈಕರ್ಸ್ಗಂತೂ ದೂರಿ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಏಕೆಂದರೆ ಎಲ್ಲಿ ನೋಡಿದ್ರು ಸುತ್ತ ಕಾಫಿ ತೋಟ, ವ್ಯೂ ಪಾಯಿಂಟ್ಗಳು ಮತ್ತು ಆಫ್ ರೋಡ್ಗಳು. ಸೊ ಬೈಕಲ್ಲಿ ಬಂದರೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಸೊ ಯಾರಾದರೂ ಮಾನ್ಸೂನಲ್ಲಿ ರೈಡ್ ಮಾಡೋರಿದ್ದರೆ ಬೈಕಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸಂಜು ಅಣ್ಣ ಬೇರೆ ಗಾಡಿ ರೆಂಟಿಗೆ ತಂದ್ಬಿಟ್ಟು ಎಲ್ಲೂ ಇಳಿಸ್ತಾನೆ ಇಲ್ಲ, ನೀರೊಳಗೆ ಇಳಿಸ್ತಾ ಇಲ್ಲ, ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೂ ಇಳಿಸ್ತಾ ಇಲ್ಲ, ಡ್ರಿಫ್ಟ್ ಅಂತೂ ಮಾಡ್ತಾನೆ ಇಲ್ಲ, ಮಲಗಿಸ್ತಾನೆ ಇಲ್ಲ ಗಾಡಿನ. ಏನಾದ್ರು ಆದರೂ ಕೈಲಿಂದ ಕಟ್ಟಬೇಕಾಗತ್ತೆ ಅಂತ. ಸೊ ಹಾಗೆ ಇಲ್ಲೇ ಹತ್ರದಲ್ಲೇ ಪೆಟ್ರೋಲ್ ಬಂಕ್ ಇದೆ, ಪೆಟ್ರೋಲ್ ಹಾಕ್ಸ್ಕೊಬರೋಣ ಅಂತ ಕರೆದ್ರು. ಸೊ ಸಂಜೆ ಅಣ್ಣನ ಗಾಡೀಲಿ ಎತ್ಕೊಂಡೆ ನಾನು. ಮತ್ತು ಹೋಗ್ತಾ ಹೆವಿ ಬಿಸಿಲು. ಅಂದರೆ ಫಸ್ಟ್ ದಿನ ಆಯ್ತಲ್ಲ ಹಂಗೆ ಆಯ್ತೈತೇನೋ ಅಂತ ಭಯ ಆಗ್ಬಿಟ್ಟೈತೆ. ಯಾಕೆಂದರೆ ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇವತ್ತು ಮಳೆ ಇಲ್ಲ ಅಂದರೆ ಮಾತ್ರ ಊಸ್ಟ್ ಆಗೋಗ್ತೀವಿ. ಸೊ ಕಾಗಿನರಲ್ಲಿ ಮಳೆ ಇಲ್ಲ ಅಂದರೂ ಸಕ್ಕತ್ತಾಗಿರುತ್ತೆ, ಯಾಕೆಂದರೆ ಗ್ರೀನರಿ ಸಕ್ಕತ್ತಾಗಿರುತ್ತೆ ಮತ್ತು ಫಾಗು ಹೋಗೋದು ಬರೋದು ಮಾಡ್ತಾ ಇರುತ್ತೆ. ಬಟ್ ಮಳೆ ಇದ್ದರೆ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಎಂಜಾಯ್ ಮಾಡ್ಬೋದು. ಮಳೆಯಲ್ಲಿ ಬೈಕೆಲ್ಲ ಹತ್ಸ್ಕೊಂಡು ಇನ್ನೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ನೋಡೋಣ, ಕಾಗಿನೆರೆಗೆ ಹೋಗೋಕೆ ಇನ್ನೂ ಒಂದು 25 ಕಿಲೋಮೀಟರ್ಸ್ ಇದೆ. ಸೊ ಇನ್ನೂ ಒಂದು 45 ಮಿನಿಟ್ಸ್ ಅಷ್ಟು ಬೇಕು ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಹೋಗೋಕ್ಕೆ. ನೋಡೋಣ, ಅಷ್ಟರೊಳಗೆ ಏನಾದ್ರು ಮಳೆ ಬಂದರೆ ಸಕ್ಕತ್ತಾಗಿರುತ್ತೆ ಮಾತ್ರ. ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತಾ ಏನು ಕಾಗಿನೆರೆಗೆ ಏನೋ ಒಂದು 15 ಇಲ್ಲ ಒಂದು 10 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. 10 ಇರಲಿಲ್ಲ, 10 ಒಳಗಡೆನೇ ಇತ್ತು. ಅಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಯಿತು. ಏನು ಫುಲ್ ಖುಷಿ ಅಂತೀರ, ಮಳೆಲಂತೂ ಸಖತ್ ಮಳೆ ಬರ್ತಾಯಿದ್ರೆ ಬೈಕ್ ಓಡಿಸ್ತಾಯಿದ್ರೆ ಏನೋ ಒಂಥರ ಕ್ರೇಜಿ. ಬಟ್ ಇನ್ನೊಂದು ಏನಪ್ಪ ಅಂದರೆ ನನ್ನ ಲಗೇಜು, ನನ್ನ ರೈನ್ ಜಾಕೆಟು ಎಲ್ಲ ಕಿರಣ ಓಡಿಸ್ತಿದ್ದೆ ನನ್ನ ಗಾಡಿನ. ಕಿರಣನ ಗಾಡೀಲೈತೆ. ಸೊ ಹಂಗಾಗಿ ನಾವು ಫುಲ್ ಊಸ್ಟ್ ನೆಂದೋದ್ವಿ. ಸೊ ಸಂಜೆ ಅಣ್ಣಂಗೆ ಏನೋ ಶಾರ್ಟ್ ಕಟ್ ಗೊತ್ತಿತ್ತು ಅಂದ್ಬಿಟ್ಟು ಕಾಗಿನೆರೆಗೆ ನಾವು ಬೇಗ ಬಂದುಬಿಟ್ವಿ, ಬಂದು ರೀಚ್ ಆದ್ವಿ. ಬಟ್ ಇನ್ನೂ ಯಾರೂ ಬಂದಿಲ್ಲ ನಮ್ಮ ಹುಡುಗರು. ಎಲ್ಲಿ ಮೋಸ್ಟ್ಲಿ ಅವ್ರು ಬೇರೆ ಯಾವ್ದಾದ್ರು ಲೊಕೇಶನ್ಗೆ ಹೋಗೋರೋ ಇಲ್ಲ ರೂಟ್ ಚೇಂಜ್ ಮಾಡ್ಕೊಂಡು ಏನೋ ಬಳಸ್ಕೊಂಡು ಬರ್ತಾವ್ರೋ ಏನೋ ಗೊತ್ತಿಲ್ಲ. ಬಟ್ ನಾವು ಬಂದಾಗಿಲ್ಲಿ ಯಾರೂ ಇಲ್ಲ. ಸೊ ಮಳೆ ಕಮ್ಮಿ ಆಗಿದೆ ಇವಾಗ. ನೋಡಿ ಏನು ಸಕ್ಕತ್ತಾಗಿದೆ. ವೈಬ್ಸ್ ಮಾತ್ರ ಕ್ರೇಜಿ, ನೆಕ್ಸ್ಟ್ ಲೆವೆಲ್ ವೈಬ್ಸ್ ಮಾತ್ರ. ಫುಲ್ ಮಳೆ ಬರ್ತಾಯಿತ್ತು, ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಒಂದು ತಾರು ಬೇರೆ ಬರ್ತಾಯಿತ್ತು. ಕರೆಕ್ಟಾಗಿ ಮಳೆ ಇಲ್ಲ ಅಂದಿದ್ರೆ ಒಂದು ಒಳ್ಳೆ ಶಾರ್ಟ್ ಸಿಕ್ಕಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸೊ ನಿಲ್ಲಿಸ್ಬಿಟ್ಟು ಮಾತಾಡಿದ್ರು, ಅವರು ಬೆಂಗಳೂರವ್ರೆ ಅಂತೆ. ತುಂಬ ಖುಷಿಯಾಯಿತು. ಸೊ ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಕಾಗಿನೆರೆ. ಇಲ್ಲಿ ಬಂದು ತುಂಬ ವ್ಯೂ ಪಾಯಿಂಟ್ಗಳಿದೆ, ಒಂದು 3-4 ವ್ಯೂ ಪಾಯಿಂಟ್ಗಳಿದೆ. ಅಲ್ಲಿಗೆ ಬೈಕಲ್ಲೂ ಹೋಗ್ಬೋದು. ಅಡ್ವೆಂಚರ್ ಎಕ್ಸ್ಪೀರಿಯೆನ್ಸ್ ಅಂದರೆ ಕ್ರೇಜ್ ಇರೋರು ನೋಡಿ, ಅಲ್ಲಿ ಪೀಕ್ ಏನು ಕಾಣ್ತಿದೆ ಅಲ್ಲಿವರೆಗೂ ಬೈಕಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು.
ಸೊ ಇಲ್ಲಿ ಸುತ್ತಮುತ್ತ ಗ್ರೀನರಿ ಮತ್ತು ವ್ಯೂ ಪಾಯಿಂಟ್ಗಳೇ ಜಾಸ್ತಿ ಇರೋದು ಕಾಗಿನೆರೆನಲ್ಲಿ. ಸೊ ಇಲ್ಲಿ ಬಂದು ತುಂಬ ವೀಡಿಯೋಸ್ಗಳು ನೋಡಿರ್ತೀರ. ಸೊ ಕಾರ್ ಡ್ರಿಫ್ಟ್ ಮಾಡೋದು, ಬೈಕ್ ಡ್ರಿಫ್ಟು, ಬರೀ ಇದೇನೇ ಕೆಲಸ. ಎಲ್ಲ ಸಕ್ಕತ್ತಾಗಿದೆ. ಹಂಗೆ ಮಳೆ ಜಾಸ್ತಿ ಆಯಿತು ಅಂದ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಹೋದ್ವಿ. ಅಲ್ಲೇ ಸ್ಟಾರ್ಟಿಂಗ್ ಬರುವಾಗಲೇ ಒಂದು ಟೀ ಶಾಪ್ ಇತ್ತು, ಚಿಕ್ಕದ ಅಂಗಡಿ ಕ್ಲೋಸ್ ಆಗಿತ್ತು. ನೋಡೋಣ ಕಾಫಿ ಟೀ ಮಾಡಿಕೊಡ್ತಾರ ಅಂತ ಕೇಳೋಕ್ಕೆ ಅಂತ ಹೋದ್ವಿ. ಸೊ ಮಾಡಿಕೊಡ್ತೀವಿ ಅಂತ ಅಂದರು. ಸೊ ಹೆಂಗೂ ಮಳೆ ಬರ್ತಿತ್ತಲ್ಲ, ಇಲ್ಲೇ ಸ್ವಲ್ಪ ನಿಂತ್ಕೊಳ್ಳೋಣ. ಅಲ್ಲೆಲ್ಲೂ ಜಾಗನೂ ಇಲ್ಲ, ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ಹೋಗ್ಬಿಟ್ರೆ ಮಳೆಲ್ಲೇ ನೆನಿಬೇಕು ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಕಾಫಿ ಕುಡಿತಾ ನಿಂತ್ಕೊಂಡ್ವಿ. ಕಾಫಿ ಮಾತ್ರ ಸಕ್ಕತ್ತಾಗಿ ಮಾಡಿಕೊಟ್ಟಿದ್ರು. ಕಾದು ಒಂದು ಅರ್ಧ ಗಂಟೆ ಕಾದ್ವಿ, ಇನ್ನೂ ಬಂದೇ ಇಲ್ಲ. ಮೋಸ್ಟ್ಲಿ ಇವ್ರು ಯಾವುದೋ ಬೇರೆ ಪ್ಲೇಸ್ಗೆ ಹೋಗಿ ಎಂಜಾಯ್ ಮಾಡ್ತಾರೆ ಅಂತ ಅನ್ನಿಸ್ತು. ಅನ್ಕೋತಿದ್ದಂಗೆ ಸಡನ್ನಾಗಿ ಎಂಟ್ರಿ ಕೊಟ್ಟರು. ಎಲ್ಲ ಬಂದು ಕೂಗ್ತಾ ಇದ್ದೀವಿ, ನಿಲ್ಲಿಸ್ತಾನೆ ಇಲ್ಲ. ಹಂಗೆ ಹೋಯ್ತಾನೆ ಅವರೇ ಜೋಶಲ್ಲಿ. ಇಲ್ಲಿ ಸೈಡಲ್ಲಿತ್ತು, ನೋಡೇ ಇಲ್ಲ ಅನ್ಸುತ್ತೆ ನಮ್ಮನ್ನ. ಸುಮ್ಮನೆ ಹಂಗೆ ಹೋಯ್ತಾನೆ ಅವರೇ, ಕರೆದ್ರೂ ತಿರುಗೇ ನೋಡ್ತಾ ಇಲ್ಲ. ಅಪ್ಪಾಜಿ ನೋಡ್ರಿ ನಿಂತ್ಕೊಳಕ್ ಎಲ್ಲೂ ಜಾಗಿಲ್ಲ. ಟ್ರೈ ಮಾಡಿ ಹಿಂದಕ್ಕೆ ಹೋಗ್ಬಿಟ್ಟು ಬನ್ನಿ. ಗುರುಬಾಯಿ ಬನ್ನಿ, ಎಳಿ ಬನ್ನಿ. ಇದು ಪೀಕ್ ಹೋಗೋ ಆಫ್ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತಲೇ ಹೇಳ್ಬೋದು. ಒಳ್ಳೆ ಸಕ್ಕತ್ತಾಗಿದೆ ಮಾತ್ರ ಆಫ್ ರೋಡ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಇಲ್ಲಿ ಹೋಗಿದ್ದು, ಕ್ರೇಜಿ ಮಾತ್ರ. ಗಟ್ಟಿ ಇರೋ ಜಾಗದಲ್ಲಿ ಫುಲ್ ಆಳ. ಕಚ್ಕತ್ತಾ ತಳ್ಬೇಕಾ? ಸರ್ ಹಿಡಿದ್ಬಿಟ್ಟು ತಳ್ಬಿಡ್ತೀರಾ? R15 ಅಲ್ಲಿ ಬೇಡ ಅಂದ್ರು ಇಲ್ಲಿ ನೋಡಿ ಬಂದು ಸಿಗಾಕೊಂಡವ್ರೆ. ಆಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಅಪ್ಪಾಜಿ ಹೌದಾ? ಬೈಕ್ ಹೋಗ್ಬಿಟ್ಟೈತಿ ಇವಾಗ. ಕಷ್ಟ ಐತೆ, ಹಿಂಗಿದ್ರೆ ನಡೀತದೆ. ಅಪ್ಪಾಜಿ ಓಹೋ, ನೋಡಿ ಅವ್ರ ಗಾಡಿ ಹೋಗೈತಾ? ಬೈ ಇಲ್ಲೇ ಜರ್ಕೊಡಿತೈತೆ. ಹಿಂಗ್ ಬರ್ಬೇಕು, ನೀವು ಇಲ್ಲಿಂದಾನೆ ಬರ್ಬೇಕು ಹಿಂಗೆ. ಹೋಗ್ಬಿಡಿ ಒಂದೇ ಸ್ಟ್ರೆಚಲ್ಲಿ ಹಂಗೆ. ನಿಧಾನಕ್ಕೆ ಹೋದ್ರೆ ಆಗಲ್ಲ. ಇಲ್ಲ ಈಗ ಹೋಗಿ, ಸರಿ ಹೋಗುತ್ತೆ, ಹೋಗಿ ಇವಾಗ ಹೇಳ್ತೀನಿ. ಇಲ್ಲ ಹೋಗ್ಬಿಟ್ಟು ಮತ್ತೆ ಹಿಂದೆ ಬರ್ಬೋದು. ನೋಡಲ್ಲ ಮತ್ತೆ ಈ ಕಡೆ ಬೈ. ಇಲ್ಲಿ ಸಂಜೋಣ
ನಿಧಾನ ನಿಧಾನ ನಿಧಾನ. ಹಾಂ ಅಲ್ಲಿ ಕಾಲ್ ಕೊಡ್ಕೊಳ್ಳಿ ಐತಾ ಇದೆ. ಹೌದಾ, ಇಲ್ಲೇ ನಿಲ್ಸ್ಬಿಡಿ, ಇಲ್ಲೇ ನಿಲ್ಸ್ಬಿಡಿ ಅತ್ತಗೆ. ಹಾಂ ಇಲ್ಲೇ ನಿಲ್ಸ್ಬಿಡಿ ಅತ್ತಗೆ ಬನ್ನಿ. ಸೊ ಅಂತೂ ಮಳೆ ಸ್ಟಾರ್ಟ್ ಆಗಿದೆ, ಅಂದರೆ ಹೋಗೋದು ಬರೋದು ಮಾಡ್ತಾ ಇದೆ. ಸಕ್ಕದಾಗಿದೆ ಮಾತ್ರ ವೈಬ್ಸು. ಪ್ಲೇಸಸ್ಗಳು ಮಾತ್ರ ಕ್ರೇಜಿ ಆಗಿದೆ. ಸುತ್ತ ವ್ಯೂ ಪಾಯಿಂಟ್ಗಳಿದೆ ನೋಡಿ, ಅಲ್ಲಿದ್ದಾರೆ ಪೀಕಲ್ಲಿ, ಅಲ್ಲಿಗೆ ಹೋಗ್ಬೇಕು ಇವಾಗ.